ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಸೆಟ್ 2026ರ ನೋಟಿಫಿಕೇಷನ್ನ ರಿಲೀಸ್ ಮಾಡಿದೆ. ಇದು ಕೆಸೆಟ್ ಅಂತಂದರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂತ ಹೇಳಿ. ಬನ್ನಿ, ಇನ್ನು ಕೆಲವೇ ನಿಮಿಷದಲ್ಲಿ ವಿಡಿಯೋನಲ್ಲಿ ಈ ಕೆಸೆಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಮುಖ್ಯ ಅಂಶಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಿದ್ದೀನಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಕೂಡಲೇ ಒತ್ತಿ ಈಗಲೇ. ಇದರಿಂದ ನಿಮಗೆ ಜಾಬ್ ಇನ್ಫಾರ್ಮೇಷನ್ಸ್, ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ನಿರಂತರವಾಗಿ ಕನ್ನಡದಲ್ಲಿ ಸಿಗುತ್ತೆ. ಈ ಮಾಹಿತಿಯನ್ನು ನಿಮಗೆ ತರ್ತಿರೋದು ಐ ಫಾರ್ ಕೆರಿಯರ್ ಚಾನಲ್ನಿಂದ. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ UGC ನೆಟ್ ಬ್ಯೂರೋ ನವದೆಹಲಿ ಇವರ ನಿರ್ದೇಶನದಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು 37 ವಿಷಯಗಳಲ್ಲಿ ಪರೀಕ್ಷೆಯನ್ನು ನಡೆಸ್ತಿದ್ದಾರೆ. ಈ ಪರೀಕ್ಷೆಯಲ್ಲಿ ಇದನ್ನು ಯಾಕೆ ಅರ್ಹತಾ ಪರೀಕ್ಷೆ ಅಂತಾರೆ ಅಂದರೆ, ಈ ಪರೀಕ್ಷೆಯಲ್ಲಿ ಅರ್ಹತೆ ಯಾರು ಹೊಂದುತ್ತಾರೆ, ಅವರು ಇಡೀ ಕರ್ನಾಟಕದ ವಿವಿಧ ವಿಶ್ವವಿದ್ಯಾನಿಲಯಗಳೇನಿದೆ, ಸರ್ಕಾರಿ ಅಥವಾ ಅನುದಾನಿತ ಅಥವಾ ಖಾಸಗಿ ಪ್ರಥಮ ದರ್ಜೆ ಕಾಲೇಜುಗಳು, ಪದವಿ ಕಾಲೇಜುಗಳು, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅರ್ಹರಾಗ್ತಾರೆ. ಅರ್ಹರು ಅಂತಂದರೆ ಇದು ನೇಮಕಾತಿ ಆಗಿರೋದಿಲ್ಲ. ಅಲ್ಲಿ ಆ ವಿಶ್ವವಿದ್ಯಾನಿಲಯಗಳಲ್ಲಿ ಕಾಲೇಜಿಗೆ ಸಂಬಂಧಪಟ್ಟಂತೆ, ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಅವರು ನಡೆಸುವ ಒಂದು ಪರೀಕ್ಷೆ ಏನಿರುತ್ತೆ, ಆಯ್ಕೆ ಪರೀಕ್ಷೆ, ನೇಮಕಾತಿ ಪರೀಕ್ಷೆ, ಅದಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ ಅಂತ ಇದರ ಅರ್ಥ. ಇಂತಹ ಅರ್ಹತಾ ಪರೀಕ್ಷೆಗೆ ಆನ್ಲೈನ್ನಲ್ಲೇ ಅರ್ಜಿ ಸಲ್ಲಿಸಬೇಕಾಗತ್ತೆ. ಅದಕ್ಕೆ ಕೊನೆ ದಿನ ಸೆಪ್ಟೆಂಬರ್ 5, 2026 ಅಂತ ಅವರು ತಿಳಿಸಿದ್ದಾರೆ. ಇದಾದ ಒಂದು ದಿನಕ್ಕೆ ಶುಲ್ಕ ಪಾವತಿ ಮಾಡಬೇಕಾಗಿರುತ್ತೆ. ಶುಲ್ಕ ಪಾವತಿಗೂ ಕೂಡ 6 ಸೆಪ್ಟೆಂಬರ್ 2026ರವರೆಗೂ ಅವಕಾಶ ಇದೆ. ಇನ್ನು ಪ್ರವೇಶ ಪತ್ರ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದರೆ ಅಕ್ಟೋಬರ್ 1, 2026ರಂದು ಬಿಡುಗಡೆ ಮಾಡ್ತಾರೆ. ಹಾಗೂ ಪರೀಕ್ಷಾ ದಿನ ನೋಡಿದ್ರೆ ಅದೇ ಅಕ್ಟೋಬರ್ 11, 2026 ಭಾನುವಾರ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಯಾರು ಅರ್ಹರು ಅಂತಂದರೆ, ಶೈಕ್ಷಣಿಕ ವಿದ್ಯಾರ್ಹತೆಯೇ ಇದಕ್ಕೆ ಅರ್ಹತೆ ಇರುತ್ತೆ. ಯಾರು ಅಂತಂದರೆ ಸ್ನಾತಕೋತ್ತರ ಪದವಿಯನ್ನು ಯಾರ್ಯಾರು ಮಾಡಿದ್ದಾರೆ ಅವರೆಲ್ಲರೂ ಅರ್ಹರು ಅಂತ ಅವರು ತಿಳಿಸ್ತಾರೆ. ಅದರಲ್ಲೂ ಕೂಡ ಷರತ್ತು ಏನು ಅಂತಂದರೆ, ಸಾಮಾನ್ಯ ವರ್ಗದವರು 55% ತಗೊಂಡು ಸ್ನಾತಕೋತ್ತರ ಪದವಿಯನ್ನು ಉತ್ತೀರ್ಣರಾಗಿರಬೇಕು. ಹಾಗೆ ಉಳಿದವರಿಗೆ 50% ತಗೊಂಡು ಉತ್ತೀರ್ಣರಾಗಿದ್ದರೆ ಸಾಕು ಅಂತ ಅವರು ತಿಳಿಸಿದ್ದಾರೆ. ಮತ್ತೊಂದು ವಿಚಾರ ಏನು ಅಂತಂದರೆ, ಸ್ನಾತಕೋತ್ತರ ಪದವಿಯ ಅಂತಿಮ ವರ್ಷದಲ್ಲಿ ಇರುವಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿದ್ದಾರೆ. ಸೊ ಈ ಸ್ನಾತಕೋತ್ತರ ಪದವಿಯ ಅಂತಿಮ ವರ್ಷದಲ್ಲಿರುವ ವಿದ್ಯಾರ್ಥಿಗಳು ಈ ಒಂದು ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಅವರಿಗೆ ಅವರ ಸ್ನಾತಕೋತ್ತರ ಪದವಿಯ ಒಂದು ಉತ್ತೀರ್ಣತೆಯ ನಂತರವೇ ಇವರಿಗೆ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಈ ಕೆಸೆಟ್ ಪರೀಕ್ಷೆಯಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಓದಿದ ವಿಷಯದಲ್ಲೇ ಕೆಸೆಟ್ ಪರೀಕ್ಷೆ ತಗೊಳ್ಬೇಕು ಅಂತ ಅವರು ನಿಯಮವನ್ನು ಮಾಡಿದ್ದಾರೆ. ಹಾಗೆ ಮತ್ತೊಂದು ನಿಯಮ ಏನು ಹೇಳುತ್ತೆ ಅಂದರೆ, ಕೆಸೆಟ್ ಪರೀಕ್ಷೆಯಲ್ಲಿ ಈಗಾಗಲೇ ಒಂದು ವಿಷಯದಲ್ಲಿ ಅರ್ಹತೆ ಹೊಂದಿದ್ರೆ ಪುನಃ ಅದೇ ವಿಷಯದಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಿದ್ದಾರೆ. ಇಂತಹ ಅರ್ಹತಾ ಪರೀಕ್ಷೆಗೆ ಏನಾದರೂ ವಯೋಮಿತಿ, ಗರಿಷ್ಠ ವಯೋಮಿತಿ ಏನಾದರೂ ಇದೆಯಾ ಅಂದರೆ ಅವರು ಗರಿಷ್ಠ ವಯೋಮಿತಿ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಿದ್ದಾರೆ. ಇಂತಹ ಒಂದು ಉತ್ತಮವಾದಂತಹ ಮಾಹಿತಿ ನೀಡ್ತಿರೋ ಈ ವಿಡಿಯೋಗೆ ಲೈಕ್ ಬಟನ್ ಈಗಲೇ ಕೊಡಿ. ಹಾಗೂ ವಿಡಿಯೋನ ನೋಡಿದ ನಂತರ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಪರೀಕ್ಷಾ ವಿಧಾನದ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ, ಈ ಪರೀಕ್ಷಾ ವಿಧಾನ ಆಫ್ಲೈನ್ OMR ಮಾದರಿಯಲ್ಲಿ ಇರುತ್ತೆ. ಅಂದರೆ ನೀವು ಅಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕಾಗಿರುತ್ತೆ. ಅಲ್ಲಿಗೆ ಹೋಗಿ ಆಫ್ಲೈನ್ನಲ್ಲಿ OMR ಮಾದರಿ ಇರುತ್ತೆ. ಅದು ಬಹು ಆಯ್ಕೆ ಪ್ರಶ್ನೆಗಳ ಮಾದರಿಯಲ್ಲಿ ಇರುತ್ತೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಇಲ್ಲಿ 2 ಪತ್ರಿಕೆ ಇರುತ್ತೆ. ಪತ್ರಿಕೆ 1, ಪತ್ರಿಕೆ 2 ಅಂತ. ಪತ್ರಿಕೆ 1 100 ಅಂಕಗಳಿಗೆ ಇರುತ್ತೆ. ಅಲ್ಲಿ 50 ಕಡ್ಡಾಯ ಪ್ರಶ್ನೆಗಳಿರಿದ್ರೆ, ಪತ್ರಿಕೆ 2ರಲ್ಲಿ
100 ಕಡ್ಡಾಯ ಪ್ರಶ್ನೆಗಳಿರುತ್ತೆ, ಅದು 200 ಅಂಕಗಳಿಗಿರುತ್ತೆ. ಇಲ್ಲಿ ಪತ್ರಿಕೆ ಒಂದಲ್ಲಿ ಸಾಮಾನ್ಯ ಪತ್ರಿಕೆ ಅಂತ ಕರೀತಾರೆ. ಅದರಲ್ಲಿ ಬೋಧನೆ, ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳಿದ್ದರೆ, ಪತ್ರಿಕೆ 2 ಏನಿದೆ ಅದು ಆಯ್ಕೆ ಮಾಡಿದ ವಿಷಯ ಏನಿರುತ್ತೆ ಅದರ ಬಗ್ಗೆ ಪ್ರಶ್ನೆಗಳಿರುತ್ತೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳನ್ನು ಕೊಡ್ತಾ ಇದ್ದಾರೆ. ಇನ್ನು ಈ ಪರೀಕ್ಷಾ ವಿಧಾನದಲ್ಲೇ ನೀವು ಪಡೀಬೇಕಾದಂತಹ ಕನಿಷ್ಠ ಅಂಕ ಎಷ್ಟು ಅಂದರೆ, ಸಾಮಾನ್ಯ ಅಭ್ಯರ್ಥಿಗಳು ಒಟ್ಟು ಅಂದರೆ ಪತ್ರಿಕೆ 1 ಪತ್ರಿಕೆ 2 ಸೇರಿ ಒಟ್ಟು 40% ಅಂಕಗಳನ್ನು ಪಡಿಲೇಬೇಕಾಗಿರುತ್ತೆ. ಇತರೆ ಅಭ್ಯರ್ಥಿಗಳು ಅವರಿಗೆ ಒಟ್ಟು ಪತ್ರಿಕೆ 1 ಪತ್ರಿಕೆ 2 ಸೇರಿ 35% ಅಂಕಗಳನ್ನು ಪಡಿಲೇಬೇಕಾಗಿರುತ್ತೆ. ಇನ್ನು ಪರೀಕ್ಷಾ ವಿಧಾನದಲ್ಲೇ ನಿಮಗೆ ಪಠ್ಯಕ್ರಮಗಳ ಅಗತ್ಯ ಇರುತ್ತೆ. ಈ ಪಠ್ಯಕ್ರಮಗಳನ್ನು ವೆಬ್ಸೈಟಲ್ಲಿ ಕೊಟ್ಟಿದ್ದೇವೆ, ಅದನ್ನು ಡೌನ್ಲೋಡ್ ಮಾಡಿ ಅಂತ ಅವ್ರು ಹೇಳ್ತಿದ್ದಾರೆ. ಇನ್ನೊಂದು ನಿಮಿಷದಲ್ಲಿ ನಾನು ವೆಬ್ಸೈಟ್ ಲಿಂಕು, ನೋಟಿಫಿಕೇಷನ್ ಲಿಂಕ್, ಆನ್ಲೈನ್ ಲಿಂಕ್ ಎಲ್ಲವನ್ನು ಕೊಡ್ತೇನೆ. ಇಲ್ಲಿ ಗಮನಿಸಬೇಕಾಗಿರೋದು, ಈ ಪರೀಕ್ಷೆಯಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇಲ್ಲ ಅಂತಿದ್ದಾರೆ, ಅಂದರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಪರೀಕ್ಷಾ ಕೇಂದ್ರಗಳಿಗೆ ಬಂದರೆ ಇಲ್ಲಿ 18 ವಿಷಯಗಳಿಗೆ 37ರಲ್ಲಿ ಒಟ್ಟು 37 ವಿಷಯಗಳಿಗೆ ಇವರು ಪರೀಕ್ಷೆ ನಡೆಸ್ತಿದ್ದಾರೆ. ಅದರಲ್ಲಿ 18 ವಿಷಯಗಳಿಗೆ ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಮಂಗಳೂರು ಇಲ್ಲಿ ನಡೆಸ್ತಾ ಇದ್ದಾರೆ ಪರೀಕ್ಷಾ ಕೇಂದ್ರಗಳಲ್ಲಿ. ಇನ್ನು ಉಳಿದ 19 ವಿಷಯಗಳೇನಿದೆ ಅವುಗಳನ್ನು ಬೆಂಗಳೂರಲ್ಲೇ ಮಾಡ್ತಿದ್ದಾರೆ. ಹಾಗಾಗಿ ನೀವು ಅಲ್ಲಿ ವೆಬ್ಸೈಟ್ ನೋಟಿಫಿಕೇಷನ್ ಲಿಂಕ್ಗೆ ಹೋದಾಗ ಈ ಕೇಂದ್ರಗಳು ಎಲ್ಲೆಲ್ಲಿದೆ, ಯಾವ್ಯಾವ ವಿಷಯಕ್ಕೆ ಯಾವ್ಯಾವ ಕೇಂದ್ರಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬಹಳ ಮುಖ್ಯವಾಗಿ ನಿಮಗೆ ಸಹಾಯವಾಣಿಯ ಅಗತ್ಯವೂ ಇರುತ್ತೆ. ಆ ಸಹಾಯವಾಣಿಯನ್ನು ಕೊಟ್ಟಿದ್ದಾರೆ, ಜೊತೆಗೆ ಇಮೇಲ್ ID-ಯನ್ನು ಕೊಟ್ಟಿದ್ದಾರೆ. ನಿಮಗೆ ಎಲ್ಲಾದರೂ ಸ್ಪಷ್ಟತೆ ಬೇಕು ಅಂದರೆ ಕರೆ ಮಾಡಿ ಅಥವಾ ಇಮೇಲ್ಗೆ ಬರೆದು ನೀವು ತಿಳ್ಕೊಳ್ಬೋದು. ಇನ್ನು ಅರ್ಧ ನಿಮಿಷದಲ್ಲಿ ನಾನು ನಿಮಗೆ ಎಲ್ಲ ಲಿಂಕ್ಗಳನ್ನು ಕೊಡ್ತಾ ಇದ್ದೇನೆ. ನೀವು ಅಲ್ಲಿಗೆ ಹೋದಾಗ ನೋಟಿಫಿಕೇಷನ್ ಲಿಂಕ್ಗೆ ಹೋದಾಗ ನೋಟಿಫಿಕೇಷನ್ ಲಿಂಕಲ್ಲಿ ನೀವು ಹೋಗಿ ಕನಿಷ್ಠ 2 ಬಾರಿ ಆದರೂ ನೋಟಿಫಿಕೇಷನ್ನ ಓದಲೇಬೇಕಾಗಿರುತ್ತೆ. ಯಾತಕ್ಕೆ ಅಂತಂದರೆ ಅಲ್ಲಿ ಮೀಸಲಾತಿ ಇದೆಯೋ ಇಲ್ಲೋ, ವಿದ್ಯಾರ್ಹತೆ ಬಗ್ಗೆ, ವಯಸ್ಸಿನ ಬಗ್ಗೆ, ಹಾಗೂ ಆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಬಗ್ಗೆ, ಪರೀಕ್ಷಾ ದಿನಾಂಕ, ಇತರೆ ಪಠ್ಯಕ್ರಮಗಳು, ಪರೀಕ್ಷಾ ಕೇಂದ್ರಗಳು ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಹಾಗೂ ಬಹಳ ಮುಖ್ಯವಾಗಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇರುತ್ತಲ್ಲ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ನೀವು ನೋಟಿಫಿಕೇಷನ್ನ 2 ಬಾರಿ ಓದೋದು ಬಹಳ ಮುಖ್ಯ ಇರುತ್ತೆ. ಇನ್ನು ನಿಮಗೆ ಕಡೆಯದಾಗಿ ಬೇಕಾಗೋದು ನೋಟಿಫಿಕೇಷನ್ ಲಿಂಕ್ ಅಲ್ಲದೆ ಆನ್ಲೈನಲ್ಲಿ ಅಪ್ಲೈ ಮಾಡೋ ಲಿಂಕ್, ವೆಬ್ಸೈಟ್ ಲಿಂಕ್ಗಳೆಲ್ಲ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಈ ವಿಡಿಯೋನ ನೀವು ಲಿಂಕ್ ಮುಖೇನವೇ ನೋಡಿ, ಆಗ ಮಾತ್ರ ವಿಡಿಯೋ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಣುತ್ತೆ, ವಿವರಣೆ ನೀಡುವಂತಹ ಜಾಗ, ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ನೀವಲ್ಲಿ ಹೋಗಿ ನೋಟಿಫಿಕೇಷನ್ನೆಲ್ಲ ಓದಿ ಅರ್ಹರಿದ್ದರೆ ಕೂಡಲೇ ಅರ್ಜಿಗಳನ್ನು ಸಲ್ಲಿಸಿ. ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ನಿರಂತರವಾಗಿ ಉದ್ಯೋಗದ ಮಾಹಿತಿಯನ್ನು ಪಡೀರಿ. ಇಂತಹ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಟ್ಟು ಎಲ್ಲರೊಂದಿಗೆ ಹಂಚಿಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಈ ಮಾಹಿತಿಯನ್ನು ನಿಮಗೆ ಕೊಟ್ಟದ್ದು ಐ ಎಮ್ ಫಾರ್ ಕೆರಿಯರ್ ಚಾನಲ್, ಮೈ ಪಾತ್ ಮೈ ಫ್ಯೂಚರ್ ಇದರ ಸ್ಲೋಗನ್.